ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಭೂ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಂದು ಕೂಡ ಬಿಡದಿಯ ಕೇತಗಾನಹಳ್ಳಿಯಲ್ಲಿ ತೆರವು ಕಾರ್ಯಾಚರಣೆ ನಡೆಯಲಿದೆ. ಎಚ್.ಡಿ. ಕುಮಾರಸ್ವಾಮಿ ತೋಟದ ಬಳಿ ಈ ತೆರವು ಕಾರ್ಯ ನಡೆಯುತ್ತೆ. 14 ಎಕರೆ ಇದು. ಸರ್ವೆ ನಂಬರ್ 7, 8, 9, 10, 16, 79 ಬಿಡದಿಯ ಅವರ ತೋಟದ ಮನೆ ಇದಲ್ವಾ ಕೇತಗಾನಹಳ್ಳಿ, ಅಲ್ಲಿ ಸುತ್ತಮುತ್ತ 14 ಎಕರೆ ಅಕ್ರಮ ಇದು. ಸರ್ಕಾರಿ ಜಮೀನನ್ನ ಇವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪದ ಮೇರೆಗೆ ನಿನ್ನೆಯಿಂದ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ಹೈಕೋರ್ಟ್ನ ಆದೇಶದ ಮೇರೆಗೆ ನಿನ್ನೆ ಒತ್ತುವರಿ ಜಾಗದ ಮಾರ್ಕ್ ಮಾಡಿ ರೆಡ್ ಫ್ಲಾಗ್ ಅನ್ನು ನೀಡಲಾಗಿತ್ತು. ಕಂದಾಯ ಇಲಾಖೆ ಅಧಿಕಾರಿಗಳು ಒತ್ತುವರಿ ತೆರವು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಈ ಆರೋಪವನ್ನು ಅಲ್ಲಗಳೆದಿದ್ರು. ನಂದು 5 ಎಕರೆ ಜಮೀನು ಹೋಗಿದೆ, ಅದನ್ನು ಹುಡುಕೊಡ್ತೀರಾ ಅಂತೇಳಿ ಪತ್ರ ಬರೆದಿದ್ದಾರೆ. ಈಗ ಅಲ್ಲಿ ತೆರವು ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. 2 JCBಗಳು ಘರ್ಜಿಸ್ತಾ ಇದ್ದಾವೆ. ತೆರವು ಮಾಡಿ ಕಲ್ಲು ನೆಡುವಂತೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು, ಫ್ಲಾಗ್ ನೆಡಬೇಕು ಅಂತ. ಈಗ DC ಯಶವಂತ್ ವಿ ಗುರುಕರ್ ಅಧಿಕಾರಿಗಳಿಗೆ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಬಿಡದಿಯ ಕೇತಗಾನಹಳ್ಳಿಯ ಕುಮಾರಸ್ವಾಮಿಯವರ ತೋಟದ ಮನೆಯ ಸುತ್ತಮುತ್ತ ಇರುವ 14 ಎಕರೆ ಜಾಗ ಇವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ. ಇವ್ರು ಹೇಳಿದ್ರು 50 ಎಕರೆ ಜಮೀನು ತಗೊಂಡಿದ್ದೆ ನಾನು, ಆಗ ಇದಕ್ಕೆ ಯಾವುದೇ ಅಕ್ರಮ ನಡೆದಿಲ್ಲ. ಅಕ್ರಮ ಏನಾದರೂ ಆಗಿದ್ದಿದ್ರೆ 14 ಎಕರೆದು ನಾನು ಬಿಟ್ಟುಕೊಡೋಕೆ ರೆಡಿ ಇದ್ದೀನಿ ಅಂಥೇಳಿ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದರು. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದರು, ಈ ಜಮೀನೇನಿದೆ 50 ಎಕರೆ ತೋಟದ ಮನೆ, ಇದು ಸುಮಾರು ಒಂದು 30-35 ವರ್ಷಗಳ ಹಿಂದೆ ಕೊಂಡುಕೊಂಡಿದ್ದು ಈ ಸಿನಿಮಾ ಪ್ರದರ್ಶಕರಾಗಿದ್ದ ವೇಳೆ ನಿರ್ಮಾಪಕರಾದಂಥ ಸಂದರ್ಭದಲ್ಲಿ ಬಂದಂಥ ದುಡ್ಡಿನಿಂದ ತೆಗೆದುಕೊಂಡಿದ್ದೆ ಅಂತ ಹೇಳಿದರು. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಈಗ ಕುಮಾರಸ್ವಾಮಿ ಅವ್ರ ಮೇಲೆ ಗಂಭೀರವಾದಂಥ ಆರೋಪ ಬಂದಿರುವುದು, ಸದ್ಯಕ್ಕೆ ತೆರವು ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಜೊತೆಗೆ ಈಗ ಕುಮಾರಸ್ವಾಮಿಯವರ ಆರೋಪದ ಮೇಲೆ ಬಂದಿರುವಂತಹ ಕೆಲವೊಂದಿಷ್ಟು ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಪ್ರಭು, ಏನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರ ಮೇಲೆ ಭೂ ಒತ್ತುವರಿ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿತ್ತು. ಅದನ್ನ ಆಧರಿಸಿ ಕೋರ್ಟ್ ಆದೇಶದಂತೆ ನಿನ್ನೆಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇರತಕ್ಕಂಥದ್ದು. ಅಂದ್ರೆ ರಾಮನಗರ ಜಿಲ್ಲೆ ಕೇತಗಾನಹಳ್ಳಿ ಏನಿದೆ, ಬಿಡದಿ ಹತ್ರದ ಕೇತಗಾನಹಳ್ಳಿ ತೋಟದಲ್ಲಿ ಸುಮಾರು ಕುಮಾರಸ್ವಾಮಿ ಸೇರಿದಂತೆ ಇತರರು 14 ಎಕರೆಗೂ ಹೆಚ್ಚು ಭೂ ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಇದೀಗ ಕಂದಾಯ ಹಾಗೂ ಸರ್ವೆ ಇಲಾಖೆಯ ಸರ್ವೆ ಕಾರ್ಯದಲ್ಲಿ ಸಾಬೀತಾಗಿರ್ತಕ್ಕಂಥದ್ದು. ಹೀಗಾಗಿ ನಿನ್ನೆಯಷ್ಟೇ ಏನು ರಾಮನಗರ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಅವರ ನೇತೃತ್ವದಲ್ಲಿ ಒತ್ತುವರಿ ಸರ್ವೆ ಕಾರ್ಯ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ಒತ್ತುವರಿ ಜಾಗದ ಮಾರ್ಕಿಂಗ್ ಅನ್ನ ಮಾಡಿ ಅಲ್ಲಿಗೆ ಒಂದು ರೆಡ್ ಫ್ಲಾಗ್ ಅನ್ನ ನೆಡುವಂತ ಕಾರ್ಯ ಕೂಡ ನಡೀತಾ ಇತ್ತು. ಇವತ್ತು ಮುಂದುವರೆದ ಭಾಗವಾಗಿ ಎಚ್.ಡಿ.ಕೆ ತೋಟ ಏನಿದೆ, ತೋಟದಲ್ಲಿ ಒತ್ತುವರಿ ಆಗಿರ್ತಕ್ಕಂಥ ಜಾಗವನ್ನ ತೆರವು ಮಾಡುವಂತ ಕಾರ್ಯಾಚರಣೆ ಕೂಡ ನಡೆಯುವಂತದ್ದು. ಇನ್ನ ಒತ್ತುವರಿ ಆಗಿರ್ತಕ್ಕಂಥ ಸರ್ಕಾರಿ ಜಾಗದಲ್ಲಿ ಒಂದು ಫೆನ್ಸಿಂಗ್ ಅನ್ನ ಹಾಕಿ ಅದನ್ನ ತಮ್ಮ ಸರ್ಕಾರದ ವಶಕ್ಕೆ ಪಡ್ಕೊಳ್ಳುವಂತ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಇವತ್ತು ಕೂಡ 2ನೇ ದಿನದ ಒತ್ತುವರಿ ತೆರವು ಕಾರ್ಯಾಚರಣೆ ಕೂಡ ಮುಂದುವರಿಲಿಕ್ಕೆ ಇನ್ನು ಕ್ಷಣಗಣನೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಪ್ರಭು, ಇನ್ನು ಯಾವ ರೀತಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದಾರೆ ಅಂತ? ಯಾಕಂದರೆ ಅಲ್ಲಿ ಸಹಜವಾಗಿ ಅವರ ಆಪ್ತರು, ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ದಿನನಿತ್ಯವೂ ಕೂಡ ತೋಟದ ಮನೆ ಹತ್ರ ಬರ್ತಾನೆ ಇರ್ತಾರೆ. ವಿರೋಧ ಏನಾದರೂ ವ್ಯಕ್ತವಾಗ್ತಿದೆಯಾ, ಆ ಲಕ್ಷಣಗಳಿದೆಯಾ ಅಂತ? ಪ್ರಭು, ಸದ್ಯಕ್ಕೆ ಯಾವುದೇ ತರದ ವಿರೋಧವೇನು ವ್ಯಕ್ತವಾಗ್ತಿಲ್ಲ. ಆದ್ರೆ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕಾಗಿರೋ ಏನಲ್ಲಿ ಸ್ವತಃ ಏನು DC ಯಶವಂತ್ ಗುರುಕರ್ ಅವರೇ ಸ್ಥಳಕ್ಕೆ ಬಂದು ಅಲ್ಲಿ ಏನು ಸರ್ವೆ ಕಾರ್ಯಕ್ಕೂ ಕೂಡ ಚಾಲನೆಯನ್ನ ಕೊಟ್ಟಿದ್ರು. ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ತರದ ಅಹಿತಕರ ಘಟನೆಗಳು ನಡೀಬಾರದು, ಜೊತೆಗೆ ಏನೊಂದಷ್ಟು ಪ್ರಭಾವಿ ನಾಯಕ ಆಗಿರೋ ಹಿನ್ನೆಲೆಯಲ್ಲಿ ಯಾವುದೇ ತರದ ಒಂದು ಅವರ ಬೆಂಬಲಿಗರು ಬಂದು ವಿರೋಧವನ್ನ ವ್ಯಕ್ತಪಡಿಸೋ ಸಾಧ್ಯತೆ ಕೂಡ ಇರ್ತದೆ ಅನ್ನೋ ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೂ ಕೂಡ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಅದೇ ಮುಂದುವರೆದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲೇ ತೆರವು ಕಾರ್ಯಾಚರಣೆ ಕೂಡ ಮುಂದುವರಿತಾ ಇರತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ. ತೆರವು ಕಾರ್ಯಾಚರಣೆ ಇವತ್ತು ಕೂಡ ಮುಂದುವರಿಯುತ್ತೆ. ನಿನ್ನೆಯಿಂದ ಆರಂಭಗೊಂಡಿದೆ. ರೆಡ್ ಫ್ಲಾಗ್ ಅನ್ನು ಕೂಡ ಅಲ್ಲಿ ನೆಡಲಾಗಿತ್ತು, ಗುರುತು ಮಾಡಿ. 14 ಎಕರೆ ಕುಮಾರಸ್ವಾಮಿ ಅವರು ಸರ್ಕಾರದ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ. ಹೈಕೋರ್ಟ್ನ ಆದೇಶದ ಮೇರೆಗೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ.